ವಜ್ಜದ ಅವಜ್ಜದ ವಜ್ಜದ ನಮ್ಮ ಹೆಸರೆಲ್ಲ ನಮಸ್ಕಾರಿ ಎಲ್ಲ ಕರ್ನಾಟಕ ಮಂದಿಗೆ. ಸೊ ಇದು ನನ್ನ ಸೆಕೆಂಡ್ ವ್ಲಾಗ್ ಆಗಿರ್ತದ. ಐ ಡೋಂಟ್ ನೋ ನಾ ಹೆಂಗೆ ಮಾಡ್ಲಿಕ್ಕತ್ತೀನಿ, ಬಟ್ ಐ ಆಮ್ ಡೂಯಿಂಗ್ ಇಟ್ ಆ್ಯಂಡ್ ಇಟ್ಸ್ ಆಲ್ಮೋಸ್ಟ್ 10 o'clock ಆ್ಯಂಡ್ 10:30 ನಾ ಕಾಲೇಜ್ದಾಗ ಇರಬೇಕು. ಐ ಡೋಂಟ್ ನೋ ನಾ ಹೆಂಗೆ ಮಾಡ್ತೀನಿ. ಸೊ ಫಟ ನಮ್ಮ ಕೆಲಸ ಮಾಡಿ ನಾನೇ ಕಾಲೇಜ್ಗೆ ಹೊಂಟೀನಿ. ಅಣ್ಣ ಭೀ ಕಾಲೇಜ್ ಹೋಗ್ತಾನೆ. ಇವತ್ತು ಅಣ್ಣನ ರಿಸಲ್ಟ್ ಬರ್ತದ. ಲೆಟ್ಸ್ ಸಿ ಏನಾಗ್ತದ. ಸೊ ಭೈನ ಎಷ್ಟು ಡಮ್ ಬಿದ್ದೀನಿ ಅಂದ್ರೆ ನಾ ಕಾಲೇಜ್ 10:10 ಅನ್ಕೊಂಡು ಕ್ವೆಶನ್ ಬಿಡ್ತೀನಿ. ಈಗ ಐ ಜಸ್ಟ್ ಹ್ಯಾವ್ ಲಿಟ್ರಲಿ 10 minutes. ನಾ 10 ನಿಮಿಷದಾಗ ಕಾಲೇಜ್ದಾಗ ಇರಬೇಕು. ಕಾಲೇಜ್ ಏನು ಅಷ್ಟು ದೂರ ಇಲ್ಲ, 5 ನಿಮಿಷದಾಗೆ ಇರ್ತೇವಲ್ಲಿ. ಬಟ್ ಐ ಹ್ಯಾಡ್ ಟು ಸ್ಕಿಪ್ ಮೈ ಬ್ರೇಕ್ಫಾಸ್ಟ್ ಟುಡೇ. ಇಟ್ಸ್ ಓಕೆ. ನಮ್ಮ ಮಮ್ಮಿ ಬೈಲಿಕತ್ತಾರ, ನೀ ನಿದ್ದೆ ಸಲಕ್ಕೆ ಊಟ ಬಿಡ್ಲಿಕ್ಕತ್ತಿದಿ ಹಂಗೆ. ಜಸ್ಟ್ ಇಟ್ಸ್ 9:52. ನಾ 9:55 ಅಂದರೆ ಬಿಡಬೇಕು. ಸೊ ರೆಡಿ ಆಗೀನಿ. ಇಟ್ಸ್ ಆಲ್ಮೋಸ್ಟ್ 9:58. ಐ ನೀಡ್ ಟು ರನ್. ಸೊ ಗೈಸ್, ನಾ ಕಾಲೇಜಿಗೆ ಬಂದೀನಿ. ಈಗೆಲ್ಲ ಲೈಕ್ ನಾಳೆ ಇಂಡಕ್ಷನ್ ಪ್ರೋಗ್ರಾಮ್ ಅದ, ಅದ್ರ ರಿಲೇಟೆಡ್ ಎಲ್ಲ ಮಾತುದು ಆಗ್ಯದ. ಸೊ ವಿ ಆರ್ ಜಸ್ಟ್ ಚಿಲ್ಲಿಂಗ್. ಇನ್ನು ನಾವು ಲೈಕ್ ಪ್ರಾಪರ್ ಏನು ಮಾಡಬೇಕು ಅಂಥೇಳಿ ಡಿವೈಡ್ ಆಗಿಲ್ಲ. ಸೊ ಅದೆಲ್ಲ ಆದ್ಬಳಕ ಮನೆಗೆ ಹೋಗಬೇಕು. ನಾವು ಖುಷಿ ಹೋಗ್ಯಾವ. ನಮ್ಮ ಬ್ರೇಕ್ಫಾಸ್ಟ್ ಭೀ ಮಾಡಿಲ್ಲ, ಲಂಚ್ ಭೀ ಆಗ್ತದೇನಿಲ್ಲ. ಮಧ್ಯಾಹ್ನ ಆಫೀಸ್ದಾಗ ಮೀಟಿಂಗ್ ಅದ ಆ್ಯಂಡ್ ಸಂಜೆಗೆ ಮಹಾವೀರ್ದಾಗ ಶೂಟ್ ಅದ. ಆ್ಯಂಡ್ ಐ ಡೋಂಟ್ ನೋ ಇದ್ರ ನಡುವೆ ನಮ್ಮ ಅಕ್ಕನೂ ಬಾ ಅಂತ ಕರ್ದಾಳ ಮನೆಗೆ. ಸೊ ಲೆಟ್ಸ್ ಸಿ ಏನಾಗ್ತದ. ಸೊ ಎಲ್ಲ ಮಾತಾಡೋದ್ರ ಆಗ್ಯದ. ಅಣ್ಣ ಬಂದಾನ ಆ್ಯಂಡ್ ವಿ ಆರ್ ಗೋಯಿಂಗ್. ಅವ ಭೀ ವ್ಲಾಗ್ ಮಾಡ್ಲಿಕ್ಕತ್ತಾನ. ಸೊ ನಾವೀಗ ಎಲ್ಲಿಗೆ ಹೋಗ್ತೇವಣ್ಣ? ಮನೆಗೆ ನಮ್ಮ ಮನೆಗೆ ಓಕೆ. ಮನೆಗೆ ಹೋಗಿ ಡ್ರೆಸ್ ಅದು ಚೇಂಜ್ ಮಾಡಿ ಎಲ್ಲಿಗೆ ಹೋಗ್ಬೇಕು ಮನೆಯಾಗೆ ಡಿಸೈಡ್ ಮಾಡ್ತೇವೆ. ಸೊ ಲೆಟ್ಸ್ ಗೋ. ಸೊ ಬಂದೀನಿ ಕಾಲೇಜ್ಲಿಂದ. ಜಸ್ಟ್ ಬಂದು ಡ್ರೆಸ್ ಅದು ಚೇಂಜ್ ಮಾಡೀನಿ. ಆಫೀಸ್ಗೆ ಹೋಗೋದದ ಅಂತ. ಸೊ ಆಫೀಸ್ ಶರ್ಟೇ ಹಾಕೊಂಡಿನಿ ಡೈರೆಕ್ಟ್. ಆ್ಯಂಡ್ ಆಫ್ಟರ್ ದಟ್ ಐ ಆಮ್ ಹ್ಯಾವಿಂಗ್ ಫುಡ್. ರೊಟ್ಟಿ, ಉಳ್ಳಾಗಡ್ಡಿ ಖಾರ, ಗಟ್ಟಿಬೇಳೆ. ಸೊ ಲೆಟ್ಸ್ ಹ್ಯಾವ್ ಫುಡ್. ಇಲ್ಲಿಂದ ನಾವು ಆಫೀಸ್ಗೆ ಹೋಗಬೇಕು. ಈಗ ಹೋಗ್ಲಿಕ್ಕತ್ತೇವಿ ಎಲ್ಲಿಗೆ? ಒಬ್ವಿಯಸ್ಲಿ ಆಫೀಸಿಗೆ ಹೋಗಿ ವಿ ನೀಡ್ ಟು ಮೇಕ್ ಎನಿ ಕಂಟೆಂಟ್ ಫಾರ್ ಸೋಷಲ್ ಬಸ್. ಸೊ ಕಂಟೆಂಟ್ ಮಾಡಿ ಮನೆಗೆ ಬಂದುಬಿಡ್ತೀನಿ ನಾ, ಯಾಕಂದ್ರೆ ನಾನು ಈವ್ನಿಂಗ್ ಭೀ ಶೂಟ್ ಅದ. ಸೊ ಚಲೋ ಆಫೀಸ್ದಾಗಿನ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವೀಗ ಹೊಂಟೇವಿ ಡಾಕ್ಯುಮೆಂಟೇಷನ್ ವರ್ಕಿಗೆ. ನಿನ್ನೆ ಆಗಿದ್ದಿಲ್ಲ ಅದು. ಸೊ ಇವತ್ತು ಅದು ಸಲಕ್ಕೆ ಹೊಂಟೇವಿ. ಆ್ಯಂಡ್ ನಾ ಈಗ ನೋಡಿದೆ ಅಗಳದ ವಿಡಿಯೋ ಅರ್ಧನೇ ರೆಕಾರ್ಡ್ ಆಗ್ಯದ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ನಾ ಅದೇ ಹೇಳಿಕತ್ತಿದ್ದ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಅಲ್ಲಿಗೆ ಹೋಗ್ಬೇಕಂತ ಹೇಳಿ. ಸೊ ಲೆಟ್ಸ್ ಸೇ. ನಾ ಹೇಳಿಲ್ಲ ಒಂದೇ ಕೆಲಸಕ್ಕೆ ಯಾವತ್ತು ಭೀ ಡಾಕ್ಯುಮೆಂಟೇಷನ್ ವರ್ಕ್ ಆಗೋಲ್ಲ. ನೌ ದೇ ವಾಂಟ್ ಅ ಸ್ಟೇಟ್ಮೆಂಟ್ ಫ್ರಮ್ ಬ್ಯಾಂಕ್. ಬೈ ನನ್ನ ಕೈಲೇ ಆಗೋಲ್ಲ, ನಮ್ಮ ಪಪ್ಪನ ಕೈನಾಗೆ ಬಿಡಮಿ ಅಂತ ಕೇಳಿದ್ರೆ ನಾ ಅಂದ್ಕೊಂಡೀನಿ. ಬಟ್ ವಿ ನೀಡ್ ಟು ಸಿ. ಯಾಕಂದ್ರೆ ನಮ್ಮ ಪಪ್ಪ ಭೀ ಇಲ್ಲ ಊರಾಗ, ಮತ್ತೂ ಹಳ್ಳಿ ನಮಗೆ ಬರ್ತದ ಕೆಲಸ, ನಮಗೆ ಗೊತ್ತದ. ಬಟ್ ಸ್ಟಿಲ್ ವಿ ನೀಡ್ ಟು ಡೂ. ಚಲೋ ಬಂದ್ವಿ ಮನೆಗೆ ಬರೋದು. ಆ್ಯಂಡ್ ಐ ಥಾಟ್ ಊಟರೇ ಮಾಡಿದ್ದೇನ. ಬಟ್ ಐ ಥಾಟ್ ಸಂಜೆಗೆ ಏನರೇ ತಿನ್ನಬೇಕು. 7ಕ್ಕೆ ಶೂಟಿಗೆ ಹೋಗೋತದ. 7 ರಷ್ಟಿಗೆ ಉಂಡು ಹೋದ್ವಿ ಅಂದರೆ ಕರೆಕ್ಟ್ ಆಗ್ತದೆ. ಇಲ್ಲ ಮಧ್ಯಾಹ್ನ ಉಂಡೆ ಒಂದು ಬಿಟ್ಟು ಹೋದ್ವಿ ಅಂದ್ರೆ ಹೊಸದಾಗೆ ನಾವು ಸಾಯ್ತೀವಿ. ಸೊ ಐ ಥಾಟ್ ಆಫ್ ಮೇಕಿಂಗ್ ಮೈ ಪಾಸ್ತಾ ಮ್ಯಾಕ್ರೋನಿ. ಸೊ ಮಾಡ್ತೀನಿ. ಆಮೇಲೆ ಇನ್ನು ನಾಳೆ ಇಂಡಕ್ಷನ್ ಪ್ರೋಗ್ರಾಮ್ ಸಲಕ್ಕೆ ನಾನು ಸ್ಯಾರಿ ತಗೊಂಡು ಇಟ್ಕೋಬೇಕು. ಆಫ್ಟರ್ ದ್ಯಾಟ್ ಐ ನೀಡ್ ಟು ಗೆಟ್ ರೆಡಿ ಟು ಗೋ ಟು ಶೂಟ್. ರೆಡಿ ಆದ ಬಳಿಕ ನಾನು ತಿನ್ಕಿಸಂದ್ರೆ ಹೋಗ್ತೀನಿ ಶೂಟ್ ಸಲಕ್ಕೆ. ಆ್ಯಂಡ್ ಶೂಟ್ಲೇನು ಮನೆಗೆ ಬಂದು ಸೀದಾ ಮಲ್ಕೋತೇನೆ ಅನ್ನಿಸ್ತದ. ಲೆಟ್ಸ್ ಸಿ ಏನಾಗ್ತದೆ. ಸೊ ರೆಡಿ ಆಗೀನಿ. ಐ ಜಸ್ಟ್ ಹ್ಯಾವ್ ಮೈ ಸ್ನ್ಯಾಕ್ಸ್. ತಿನ್ಕಿಸಂದ್ರೆ ನಾವು ಹೋಗಬೇಕು ಸೀದಾ ಶೂಟಿಗೆ. ಸೊ ಐ ಜಸ್ಟ್ ಹ್ಯಾವ್ ಅರೌಂಡ್ ಹಾಫ್ ಆನ್ ಅವರ್ದಾಗ ನಾನು ತಿನ್ನಬೇಕು. ಆ್ಯಂಡ್ ದಿಸ್ ಲುಕ್ಸ್ ಸೋ ಡಿಲಿಷಿಯಸ್ ಬೇಬಿ. ಸೊ ಫೈನಲಿ ನಿನ್ನೆರೆ ಕ್ಯಾನ್ಸಲ್ ಮಾಡಿದ್ವಿ. ಇವತ್ತು ಆಲ್ಮೋಸ್ಟ್ 6:30 ಆಗ್ಯದ. ವಿ ಆರ್ ಗೋಯಿಂಗ್. ಸೊ ಅಲ್ಲಿ ಹೋದ ಬಳಿಕರೇ ಏನು ಶೂಟ್ ಮಾಡಲ್ಲ ಅನ್ಕೋತೀನಿ. ಸೊ ಐ ಜಸ್ಟ್ ಕೀಪ್ ಮೈ ಫೋನ್ ಎಟ್ ಹೋಮ್. ಮಮ್ಮಿ ಬಳಿ ಯಾವುದೂ ಫೋನ್ ಇಲ್ಲ. ಸೊ ಇದು ಫೋನಿಲ್ಲ ಇಟ್ಟು ಹೋಗ್ತೀನಿ. ಹೋಗಿಸಂದ್ರೆ ಫಟಾಫಟ್ ಶೂಟ್ ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ಸೊ ಜಸ್ಟ್ ಬಂದೀನಿ ಶೂಟ್ ಎಲ್ಲ ಮುಗಿಸ್ಕೊಂಡು. ಆ್ಯಂಡ್ ಇಟ್ ವಾಸ್ ರಿಯಲಿ ಫನ್. ಆ್ಯಂಡ್ ಮಾರ್ಕೆಟ್ದಾಗೆಲ್ಲ ಪೊಲೀಸರು ಹಿಡ್ಲಿಕ್ಕತ್ತಿದ್ರು ಲೈಕ್ ಹೆಲ್ಮೆಟ್ ಇರಲಾರ್ದೆ ಹೋಗಿದ್ದು ಸಲಕ. ಬಟ್ ಹೆಲ್ಮೆಟ್ ಹಾಕೊಂಡು ಹೋಗಿದ್ವಿ ನಾವು. ಸೊ ಸೇಫ್ಲಿ ಹೋಗಿ ಸೇಫ್ಲಿ ಬಂದೇವಿ. ಶೂಟ್ ಅದು ಮುಗಿಸ್ಕೊಂಡು ಈ ಸದ್ಯಕರೆ ಊಟ ಮಾಡಿ ಎಡಿಟ್ ಅದು ಮಾಡಿ ವಿಡಿಯೋ
ಸ್ಕೆಡ್ಯೂಲ್ ಮಾಡ್ಕೇಸನ ಮಲ್ಕೊಂಡು ಬಿಡ್ತೀನಿ. ಇವತ್ತಿನ ವ್ಲಾಗ್ ಶಾರ್ಟ್ ಆಗಿರ್ತದ ಬಟ್ ಸ್ವೀಟ್ ಆಗಿರ್ತದ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬೈ ಬಾಯ್.